ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬೆಳಗ್ಗೆ ಅಂತ ಹೇಳೋಕ್ಕಾಗಲ್ಲ, ಬೆಳಗ್ಗೆ ನಿದ್ದೆ ಮಾಡಿ ಎದ್ದಿದ್ದಾದಮೇಲೆ ಅರೌಂಡ್ 8 o'clock ಎದ್ದೇಳಿದೆ. 8 o'clock ಎದ್ದಿದ್ದಾದಮೇಲೆ ನಾಷ್ಟ ಎಲ್ಲ ಮುಗಿಸ್ಕೊಂಡು ಬಂದು ಶುಕ್ಕಿ ಮಲ್ಕೊಂಡಿದ್ಲು. ಮಲ್ಕೋ ಅಂತ ಹೇಳ್ತಿದ್ಲು. ಅವಳ ಜೊತೆ ಮಲ್ಕೊಂಡು ನಾನು ಒಂದು ರೌಂಡ್ ನಿದ್ದೆ ಮಾಡಿ ಎದ್ದೆ. ಈಗ ದೀಪ್ತಿ ಎಲ್ಲ ಇವಾಗ ಎದ್ದಿದ್ದು 11:30 ಟೈಮ್ ನೋಡಿ. ಥರ ಯಾವಾಗ ಹೇಳಿದ್ರು ಹಿಂಗೆ ಹೇಳ್ತಾಳೆ. ಬೇಕಾದರೆ ನೋಟಿಸ್ ಮಾಡಿ ನೀವು. ಲೇಟಾಗಿ ಎದ್ದವಳೆ ಅಂದರೆ ಸಾಕು, ನಂಗೆ ಜ್ವರ ಬಂದೈತೆ ಅಂತ ಹೇಳ್ತಾಳೆ. ಯೂಶಲಿ ಎದ್ದೇಳೋದೇ 10 ಗಂಟೆ ಆಗಿಬಿಡುತ್ತೆ, ಅಥವಾ 9-10 ಗಂಟೆ ಕೆಲಸ ಇತ್ತು ಅಂದರೆ 9 ಗಂಟೆಗೆ ಎದ್ದೇಳ್ತಾಳೆ, ಇಲ್ಲಾಂದರೆ 10 ಗಂಟೆ ಆಗಿಬಿಡುತ್ತೆ. ಅದಿರಲಿ, ಇವತ್ತಿನ ಡೇಟ್ ಬಂದು 17ನೇ ತಾರೀಕು ಡಿಸೆಂಬರ್. ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಿಂದಿನ ದಿನ ಹೇಗಿತ್ತು ಅಂತಂದ್ಬಿಟ್ಟು ನಾನು ಒಂದಷ್ಟು ಕ್ಲಿಪ್ಪಿಂಗ್ಸ್ನ, ಫುಲ್ ಕಂಪ್ಲೀಟ್ ಬ್ಲಾಗ್ ಶೂಟ್ ಮಾಡೋಕ್ಕಾಗಲಿಲ್ಲ, ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೆಗೆದಿದ್ದೆ. ಅದನ್ನು ಮತ್ತೆ ಆ್ಯಡ್ ಮಾಡ್ತೀನಿ. ನೀವು ನೋಡ್ಕೊಬನ್ನಿ. ಇವತ್ತು ಹೇಗೆಲ್ಲ ಹೋಗುತ್ತೆ, ಏನೆಲ್ಲ ಮಾಡ್ತೀನಿ ಅಂತ ನಂಗೆ ಲಿಟ್ರಲಿ ಒಂಚೂರು ಐಡಿಯಾ ಇಲ್ಲ. ಏನೇನಾಗುತ್ತೋ ಅದೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನನಗೆ ಸ್ಪೆಷಲಿ ಪೂಜೆ ಮಾಡೋದ್ರಲ್ಲಿ ಸಿಗೋ ನೆಮ್ಮದಿ ಇನ್ಯಾವ ಕೆಲಸದಲ್ಲೂ ಸಿಗಲ್ಲ ಅನಿಸುತ್ತೆ. ನಂಗೆ ಒಂಥರ ಸಮಾಧಾನ ಆಗುತ್ತೆ. ನಂಗೆ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ, ಅಥವಾ ನನಗೇನಾದರೂ ನೋವಿದ್ರೂ, ನನಗೇನಾದರೂ ಮೈಗೆ ಹುಷಾರಿಲ್ಲದೆ ಇದ್ದರೂ, ಏನಾದರೂ ಸಿಚುವೇಶನ್ಸ್ ಆಗಿರಲಿ, ನಂಗೆ ಪೂಜೆ ಮಾಡಿದ್ರೆ ಒಂಥರ ತೃಪ್ತಿ ಆ್ಯಂಡ್ ನೆಮ್ಮದಿ ಕೂಡ. ನನಗೇನೋ ದೇವ್ರ ಹತ್ರ ಹೇಳಿದಾಗ ನನಗೆ ಫುಲ್ ಕಂಪ್ಲೀಟಾಗಿ ನಂಗೆ ಪ್ರಾಬ್ಲಮೇ ಸಾಲ್ವ್ ಆಗಿರೋ ಥರ ಫೀಲ್ ಆಗುತ್ತೆ ಕೆಲವೊಂದು ಸತಿ. ಆ್ಯಂಡ್ ಅದು ಆಗುತ್ತೆ ಮುಂದೆ. ಟ್ರಸ್ಟ್ ಪ್ರಾಸೆಸ್ ಇದೆಯಲ್ಲ, ಅದು ತುಂಬಾ ಮುಖ್ಯ. ಆ್ಯಂಡ್ ನಾನು ಈ ಥರ ವಿಚಾರದಲ್ಲಿ ತುಂಬಾ ನಂಬ್ತೀನಿ. ಆ್ಯಂಡ್ ನಾವು ಚಿಕ್ಕ ಮಕ್ಕಳಿಂದ ನಮಗೆ ನಮ್ಮ ಮಮ್ಮಿ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ. ನಮ್ಗೆ ಸರೌಂಡಿಂಗ್ ಫ್ರೆಂಡ್ಸು ಆ್ಯಂಡ್ ಅದು ಇದು ಎಲ್ಲ ರಿಲೇಟಿವ್ಸ್ ಆಗಿರ್ಬೋದು, ವಾಟ್ ಎವರ್ ಇಟ್ ಇಸ್, ಏನೇ ನಂಬೋಕ್ಕಿಂತ ದೇವ್ರ ಹತ್ರ ನಮ್ಮ ಕಷ್ಟನ ಹೇಳ್ಕೋಬೇಕು. ಬೇರೆ ಯಾರ ಹತ್ರನೂ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರು ಏನೂ ಸಾರ್ಟ್ ಔಟ್ ಮಾಡಲ್ಲ. ಅದನ್ನು ಎಲ್ಲ ಇನ್ನೂ ಸ್ಪ್ರೆಡ್ ಮಾಡ್ತಾರೆ. ಅದು ಇದು ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾರೆ. ಆ್ಯಂಡ್ ಅದಕ್ಕೆ ಇದು ಹೇಳೋದು, ಇದಕ್ಕೆ ಅದು ಹೇಳೋದು, ಇಷ್ಟಿದ್ರೆ ಅಷ್ಟು ಹೇಳೋದು, ಇಲಿ ಬಂದರೆ ಹುಲಿನೇ ಬಂತು ಅಂತ ಹೇಳೋದು. ಈ ರೀತಿ ಜನಗಳೇ ಸುತ್ತಮುತ್ತ ಇರ್ತಾರೆ. ಕೆಲವೊಬ್ಬರು ಒಳ್ಳೆಯವರು ಕೂಡ ಇರ್ತಾರೆ, ನಾನು ಇಲ್ಲ ಅಂತ ಹೇಳಲ್ಲ. ನಾವು ಸೆಲೆಕ್ಟೆಡ್ ಆಗಿ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕಾಗತ್ತೆ. ಈ ರೀತಿ ಪ್ರೆಸೆಂಟ್ ನನ್ನ ಲೈಫಲ್ಲಿ ನಡೀತದೆ. ಆ್ಯಂಡ್ ನಾನು ಯಾವುದೇ ಕಾರಣಕ್ಕೂ ಯಾರನ್ನು ನಂಬೋಕ್ಕೆ ಹೋಗೋದೇ ಇಲ್ಲ. ನೀವು ಹೇಗೆ? ಕೂಲೆಲ್ಲ ಹೊತ್ತಾಗುತ್ತೆ. ಆಮೇಲೆ ಚೆಡ್ಡಾಕೊಂಡದು ಹೊತ್ತುತ್ತದೆ. ಇದನ್ನು ಚಾಚ್ಕೊಂಡು ಹಾಕೊಂಡೆ ಕೂಲೆಲ್ಲ बैठ कर ಇಲ್ಲ ಐತಲ್ಲ ಕೈಯಲ್ಲಿ. ಹಿಂಗೆ ಹಿಡ್ಕೋ. ಅಮ್ಮ ಕೇಳಲ್ಲ, ಹೋಗೋ ನಂಗೆ ಕೊಡು. ಚಕ್ಕಬುಕ್ಕಲ್ಲ ಕುಂಕುಚ, ಚಕ್ಕಬುಕ್ಕಲ್ಲ ಹಾಕೋ. ತರ್ಲೆ ಇಲ್ಲಿ 1 ನಿಮಿಷ. ಅಲ್ಲ, ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೀನಿ ಅನ್ಬೇಕು. ನೀವು ಮಸಾಜ್ ಮಾಡಿದ್ರೆ ಚುಮ್ಮೆ ಚಿಚ್ಚಿ ಅಮ್ಮನೆ, ಚುಮ್ಮೆ ಚಿಚ್ಚಿ ಅಮ್ಮನೆ ಕೋಟಿ ಮಾಡಿ ಡರ ಇದೆಯಾ ಚೆನ್ನಾಗೈತೆ ಅಂದ್ರೆ ನಮ್ಮಮ್ಮ ಏನು ಬಾಚಿಸ್ತಿರೋದು. ಗೈಸ್ ಹೆಂಗಿದ್ದೀನಿ ನಾನು?
ನನ್ನ ಜುಟ್ಟು ಚೆನ್ನಾಗಿದ್ಯಾ? ಹಿಂಗ್ ಬಗ್ಗು ಬಗ್ಗು. ವಾವ್, ದೊಡ್ಡದಾಗ್ಬಿಟ್ಟೈತೆ. ಕಚ್ಚಿ 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 ತಿಂದಾಕ್ಬೇಕು. ಬಾಯ್ ಮಾಡ್ಬಿಡು. ಹಿಂಗಿದೆ ಫೋಟೋ ಬಾಯ್ಲಿ ಫಸ್ಟು. ಮೇಲೆ ಮನೆ ಕಟ್ಟಕ್ಕೆ ಶುರು ಮಾಡಿದಾಗ್ಲಿಂದ ನಮಗಂತೂ ಸಿಕ್ಕಾಪಟ್ಟೆನೇ ತೊಂದರೆ ಆಗ್ಬಿಟ್ಟಿದೆ. ಬಟ್ಟೆಗಳು ಒಣಗಾಕೋಕ್ಕೆ ಮನೆ ಹತ್ರನೇ ಹಗ್ಗ ಎಲ್ಲ ಕಟ್ಕೊಂಡಿದ್ದೀವಿ, ಆದರೂ ಸಿಕ್ಕಾಪಟ್ಟೆ ಕಷ್ಟ. ಸ್ವಲ್ಪನೇ ಒಣಗಿಸಿ ಅದನ್ನು ಎತ್ತಿಡೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಬಿಸಿಲಿದ್ರೆ ಟಕ ಅಂತ ಒಣ್ಕೊಂಡ್ಬಿಟ್ರೆ ಬೇಗ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಈ ನೆರಳಲ್ಲೇ ಒಣಗಿಸೋದಿದೆಯಲ್ಲ, ಎಂಥ ಹಿಂಸೆ ಆಗಿಬಿಟ್ಟಿದೆ ಅಂದರೆ ನಮಗೆ. ನಮ್ಮ ಮನೆ ಕನ್ಸ್ಟ್ರಕ್ಷನ್ ಅಪ್ಡೇಟ್ಸ್ನ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ, ಹೇಗಿತ್ತು ಏನು ಅಂತೆಲ್ಲನೂ ಕೂಡ ಮಾಡ್ತೀನಿ. ಹೌದಾ? ಏನು ಹೇಳ್ಕೊಟ್ರು ಸ್ಕೂಲಲ್ಲಿ? ಹಾಂ ಆಮೇಲೆ ಲಂಚ್ ಬ್ರೇಕಾ ಇವಾಗ? ಮತ್ತೆ ಹಾಂ ಲಂಚ್ ತಿನ್ನು. ಬಾಕ್ಸ್ ಓಪನ್ ಮಾಡಿ. ಟನ್ 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 ಲಂಚ್ ಬ್ರೇಕ್. ಯಾಕೆ? ತಿನ್ನು. ಓಪನ್ ದ ಬಾಕ್ಸ್ ಅಂಡ್ ಈಟ್ ಶುಕಿ. ತಿನ್ನು. ಅಣ್ಣ ಶೇರ್ ಮಾಡ್ಕೊ, ಇಬ್ರಿಗೂ ಕೊಡು. ಅಣ್ಣಕ್ಕೊಂದು ಪೀಸ್ ಕೊಡು. ಥ್ಯಾಂಕ್ ಯು ಹೇಳ್ಬೇಕು ಕೊಟ್ಟಿದ ತಕ್ಷಣ ಅಲ್ಲ ಅಕ್ಷಯ್? ಯು ವೆಲ್ಕಮ್ ಅನ್ಬೇಕು ಚಿನಿ. ನಾವು ಜೆಲ್ಲಿ ಮಾಡೋಣ ಮನೆಗೆ. ಜೆಲ್ಲಿ ಚಾಕ್ಲೇಟ್ ನಾಳೆ ಮಾಡೋಣ. ಅದು ಬರಲಿ ಇನ್ನು ಮಾಡೋಣ. ಅದಿಲ್ಲ, ಬೊಂಬೆ ಇಲ್ಲ. ಮೇಲೆ ಐತೆ ನೋಡಲ್ಲಿ, ಮೇಲೆ ಅಲ್ಲಿ ನೋಡಲ್ಲಿ. ಇದು ನಾರ್ಮಲ್ ಬನ್ನಲ್ಲ, ಮತ್ತೆ ನಿಂಗೆ ಯಾವ ಬನ್ಬೇಕು? ಅದೇ ನಾರ್ಮಲ್. 1 2 3 4 5 ಐತೆ ಅಷ್ಟೇ. ತಗೋ. ಏನಕ್ಕ ಎಲ್ಲರೂ ಪಪ್ಪ ಮಮ್ಮಿ ಪಪ್ಪ ಒಂದು ಬಾಟಲ್ ಬೇಕಾ? ಬಾಟಲ್ ಉಂಟು. ಪಪ್ಪ ಹೊಸ ಬಾಟಲ್ ಬೇಕಾ? ಅಲ್ಲಿ ಹುಡುಕು. ದೀಪು ಯಮ್ಮಿ ಆಗಿರೋ ಬರ್ಗರ್ ಮಾಡಿದ್ಲು, ಸಕ್ಕತ್ತಾಗಿದೆ. ಮನೆಯಲ್ಲೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಚೂರು ಪರವಾಗಿಲ್ಲ ಅಲ್ಲ, ಗುಳ್ಳೆ ಎಲ್ಲ ಹೋಗೈತೆ. ಅದೇ ಮಾಡಿ ನೋಡೋಣ. ದೀಪು ಅಡುಗೆ ಮಾಡ್ತಾಯಿದ್ದಾಳೆ. ಏನೋ ಅವರೇಕಾಯಿ ಕಾಲ ಬಂದವಾಗಲಿಂದ ಅವರೇಕಾಯಿನ ಹಿಡ್ಕೊಂಬಿಟ್ಟವಳು ಅವಳು. ಇದಕ್ಕಿನ ಬೆಳೆ ಸಾರು ಮಾಡ್ತಾಳೆ. ಇವಾಗ ಏನದು ಅವರೆಕಾಯಿ ಬಾತ್ ಅಂತೆ, ಅವರೇಕಾಯಿ ಬಾತ್ ಮಾಡ್ತಾವಳೆ. ನೋಡೋಣ ಹೇಗಿರುತ್ತೆ ಅಂತ, ಆಮೇಲೆ ಟೇಸ್ಟ್ ಮಾಡೋಣ. ಈಗ ಸದ್ಯಕ್ಕೆ ನಾನು ನಮ್ಮ ಶಿಕಿಗೆ ಇವ್ರ ಹತ್ರ ಏನು ಮಾತಾಡೋಕ್ಕಾಗಲ್ಲ. ಯಪ್ಪ ಎಮ್ಮೆ. ಸೊ ನಾನು ಬಂದು ಶಿಕಿಗೆ ತುಂಬ ದಿವಸದಿಂದ ಜೆಲ್ಲಿ ಮಾಡಿಕೊಡ್ಬೇಕು ಮನೇಲೇ ಹೆಲ್ದಿಯಾಗಿ, ಆ್ಯಂಡ್ ಏನೇ ಆಗಲಿ ಹೆಲ್ದಿಯಾಗಿ ಮಾಡಿಕೊಡ್ಬೇಕು ಅಂತ ನಂಗೆ ಆಸೆ ಇತ್ತು. ಹಾಗಾಗಿ ನಾನು ಜೆಲ್ಲಿಗೆ ಅಂತ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ತೋರ್ಸ್ ಬಾ ಈ ಕಡೆಕಾ. ಇದೇನು ಹೆಲ್ದಿ ಅಲ್ಲ, ಈ ಪ್ಯಾಕೆಟಾಗಿ ಏನೇನು ಹಾಕಿರ್ತಾರೆ ನಿಮ್ಗೆ? ಅಗರ್ ಪೌಡ್ರು. ಬಟ್ ಪ್ಯಾಕೆಟ್ ಚಾಕ್ಲೇಟ್ ಜೆಲ್ಲಿ ಪ್ಯಾಕೆಟ್ಸ್ ತಿನ್ನೋದಕ್ಕಿಂತ ಇದು ಬೆಟರ್ ಅಲ್ಲ. ಫ್ರೂಟ್ಸ್ ಹಾಕಿ ಕೊಡ್ತೀರಲ್ಲ ನಾವು. ಆರೆಂಜು ಈ ರೀತಿ ಜೆಲ್ಲಿದು ಸಿಲಿಕಾನ್ ಮೋಲ್ಡ್ಸ್ ಬರುತ್ತೆ. ತುಂಬ ವೆರೈಟೀಸ್ ಇತ್ತು. ನಂಗೆ ಇದು ಪುಟಾಣಿಯಾಗಿ ಸಾಕು ಅನ್ನಿಸ್ತು ಈ ಟೆಡಿ ಬ್ಯಾರಿಂದು. ಹಂಗಾಗಿ ನಾನು ಇದನ್ನ ಮತ್ತು ಇದನ್ನ ಹಾಕಕ್ಕೆ ಇದನ್ನ ಏನಂತಾರೆ ಪಿಲ್ಲರ್ಸ್, ಇದನ್ನು 2 ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಇದು ಡ್ರಾಪರ್ ವಾಟ್ ಎವರ್ ಇಟ್ ಇಸ್ ಇದನ್ನು 2 ಬರುತ್ತೆ ಅಂದ್ಕೊಂಡಿದ್ದೆ. ಈ ಸಿಲಿಕಾನ್ ಮೋಲ್ಡ್ಸು ಇದು ಮಾತ್ರ ಡ್ರಾಪರ್ಸ್ ಮಾತ್ರ 2 ಕೊಟ್ಟಿದ್ದಾರೆ, ಅದನ್ನು ಒಂದೇ ಕೊಟ್ಟಿದ್ದಾರೆ. ಲಿಂಕ್ ಬೇಕಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಓಕೆನಾ? ಅಥವಾ ಕಾಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. ಚೆನ್ನಾಗೇನೋ ಇದೆ. 2 ಕೊಟ್ಟಿದ್ದಾರೆ, ನಂಗೆ ತುಂಬ ಖುಷಿ ಆಗ್ತಾಯಿತ್ತು. 220 rupees ನಾನು ಪೇ ಮಾಡಿದೆ. ಅದೇ 2 ಕೊಟ್ಟಿದ್ದಾರೆ ಸ್ವಲ್ಪ ಸ್ಯಾಟಿಸ್ಫೈ ಜಾಸ್ತಿ ಆಗ್ತಿತ್ತು. ಒಂದೇ ಒಂದು ಕೊಟ್ಟವ್ರೆ. ಇರಲಿ, ಇವತ್ತು ಆರೆಂಜ್
ಆರೆಂಜ್ ಜಾಸ್ತಿ ತಂದಿದ್ದಾರೆ ನಮ್ಮ ಮಮ್ಮಿ. ಆರೆಂಜ್ ಜೆಲ್ಲಿ ಮಾಡಿಕೊಡ್ರ ಅಂಥೇಳಿ. ಇದು ಮತ್ತು ಅಗರ್ ಅಗರ್ ಪೌಡ್ರ್ ಬೇಕಾಗುತ್ತೆ ಇದನ್ನು ಜೆಲ್ಲಿ ಮಾಡೋಕ್ಕೆ. ಇದನ್ನು ಅಮೆಝಾನಲ್ಲಿ ತರಿಸ್ಕೊಂಡಿದೆ. ಇದ್ರದ್ದು ಲಿಂಕು ಮತ್ತು ಅದರದ್ದು ಲಿಂಕ್ ಎರಡನ್ನೂ ಕೊಟ್ಟಿರ್ತೀನಿ. ಇದು ಫುಲ್ಲು ಆರೆಂಜ್ ಹಾಕು, ಇದು ಫುಲ್ಲು ಸ್ಟ್ರಾಬೆರಿ ಹಾಕು, ಇದು ಫುಲ್ಲು ಪೋಮಗ್ರಾನೇಟ್ ಹಾಕು. ಹೋಗು ಐತಲ್ಲ ಅದೆಲ್ಲ. ಅದೆಲ್ಲ ಮಾಡೋಕ್ಕೆ ಎಷ್ಟು ಕಷ್ಟ ರೇ. ಇವಾಗ ಬೇರೆ ಬೇರೆ ಫಸ್ಟ್ ಆರೆಂಜ್ದು ಟ್ರೈ ಮಾಡೋಣ. ಪ್ಲೇನ್ ಒಂದು ಮಾಡಂಕ ಏನು ಪುಡಿನೇ ತಾನೆ ರಶ್ಮಿ, ಅವಾಗೆ ತಾನೆ. ಇದೇನು ಪುಡಿ ಅಷ್ಟೇ, ಇದೇನು ನೀರು ಥರ ಇರ್ತೈತೆ. ಅದು ಹೆಂಗೆ ಪ್ಲೇನ್ ಒಂದೇ ಮಾಡೋದು? ಅದನ್ನೇ ಬುಕ್ಕು ಏನಾಗಲ್ಲ. ಓಕೆ ಬನ್ನಿ ಈಗ ಜೆಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತಿನ್ಕೊಂತೀನಿ ನೋಡು, ಇವಳೇ ಕೆಡ್ಸೋದು, ಬರೀ ಇವಳನ್ನ ಕೆಡ್ಸೋದು ಇವಳೇ ಕಾರಣ. ನೀನೇನಾದರೂ ತಿನ್ಕೋ. ಏನು ಮಾಡ್ತಿರೋದು ನಾವು ಇವತ್ತು ಅಡುಗೆ? ಹೇಳು ಮನೆ. ಪಿಗ್ಗ ನೀನು ಮತ್ತೆ ತಪ್ಪಿಸ್ಕೊಬೇಕಮ್ಮ ನೀನು. ಓ ಅಷ್ಟೊಳಕ್ಕೆಲ್ಲ ಇಕ್ಕಿದ್ರೆ ತಪ್ಪಿಸ್ಕೊಡಕ್ಕಾಗಲ್ಲ. ಅಯ್ಯ ಔಟು. ಏನ್ ಚಿನ್ನಿ ಕೂದ್ಲು ಇಷ್ಟಿದ್ದ ಬಂದ್ಬಿಟ್ಟೈತೆ? ಕಂದನೆ ಇಲ್ಲೋಡಿಲಿ ಮಮ್ಮಗ್ ತೋರ್ಸು. ದೀಪು ಪಾಪ ಇವಳಿಗಿದು ಇಷ್ಟ ಅಂದ್ಬಿಟ್ಟು ಅವಳದು ಕಿತ್ಕೊಂಡು ಹಾಕಂತ ಇದ್ಲು ಅಂದ್ಬಿಟ್ಟು ಒಂದು ಆರ್ಡರ್ ಮಾಡಿದ್ರೆ ಇದನ್ನ ಹಾಕೊಂಡು ಧರಿಸ್ಕೊಂಡು ನಿಂತ್ಕೊಂಡಿದ್ದಾಳೆ ನಮ್ಮ ಚಿಲ್ಟಿ. ಕೂದ್ಲು ಇಷ್ಟುದ್ದ ಬೇಕಂತ ಅವಳಿಗೆ. ಓ ನನ್ ಕೂದ್ಲದು ಏನು? ಹೌದಾ? ತಲೆ ಬಾಚಮ್ಮ, ಹಿಂಗ್ ಬಚ್ತೀಯ ನೋಡೋಣ. ಮೀಟ್ರ್ ಬೇಕು. ಹೋಗಿ ಎತ್ಕೊ ಬಂದಿ. ಬಿಸಿ ಆದಂತಹ ಅವರೆಕಾಯಿ ಬಾತ್ ಮಾಡಿದ್ಲು. ಟೇಸ್ಟ್ ನಾನು ಆಲ್ರೆಡಿ ನೋಡಿದೆ, ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಈ ಜೆಲ್ಲಿ ಮಾಡೋಕ್ಕೆ ಏನೆಲ್ಲ ಬೇಕಾಗುತ್ತೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಈ ರೀತಿ ಜೆಲ್ಲಿದು ಸಿಲಿಕಾನ್ ಬೇಸ್ ಬೇಕಾಗುತ್ತೆ. ಎನಿ ಚಾಯ್ಸ್, ನಿಮ್ದೇನು ಇಷ್ಟ ಆಗುತ್ತೋ. ಇದರಲ್ಲಿ ಫ್ಲವರ್ಸ್ ಆಗಿರ್ಬೋದು, ಇನ್ನೂ ಬೇರೆ ಬೇರೆ ಥರ ಇದೆ. ನಾನು ಈ ರೀತಿ ಟೆಡಿ ಬೇರ್ನ ಚೂಸ್ ಮಾಡಿದೆ. ನಾನಿವತ್ತು ಆರೆಂಜಿಂದು ಏನಂತ ಆರೆಂಜ್ದು ಜೆಲ್ಲಿ ಮಾಡ್ತಾ ಇದ್ದೀವಿ ಅಲ್ವಾ ಮಂಗಾರಿ? ಹೌದಾ? ಹ್ಞೂ ಸರಿ. ಆ್ಯಂಡ್ ಇದಕ್ಕೆ ನಾನಿವತ್ತು ಆರೆಂಜಿಂದು ಮಾಡ್ತಾ ಇದ್ದೀನಿ. ಇದಕ್ಕೆ ಶುಂಠಿ ಬೇಕಾಗುತ್ತೆ. ಈ ರೀತಿ ಜ್ಯೂಸರ್ದು ಇದು ಬರುತ್ತಲ್ಲ, ಇದ್ರದ್ದು ವೈಟ್ ಎಲ್ಲೋ ಹೋಗ್ಬಿಟ್ಟಿದೆಯೋ ನಂಗೆ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ಇದರಲ್ಲೇ ಮ್ಯಾನೇಜ್ ಮಾಡೋಣ. ಅದಾದಮೇಲೆ ಈ ರೀತಿ ಅಗರ್ ಅಗರ್ ಪೌಡ್ರ್ ಅಂತ ಬರುತ್ತೆ. ಇದು ಅಮೆಝಾನಲ್ಲಿ ತೊಗೊಂಡಿದ್ದು, ನಾನು ಆಲ್ರೆಡಿ ಹೇಳಿದ್ದೀನಿ. ಇದು ಬೇಕಾಗುತ್ತೆ. ಆ್ಯಂಡ್ ಮೆಷರ್ಮೆಂಟ್ಸ್ ನಿಮ್ಮ ಚಾಯ್ಸ್. ನಾನು ಈ ಕಪ್ಪನ್ನ ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ಶುಕಿ ನೋ, ನಾನು ಈ ರೀತಿ ಪುಲ್ಲೋಸು. ಅವಾಗವಾಗ ಈ ಅಂಗಡಿಗೆ ಹೋದಾಗ ಮಕ್ಕಳು ಗೊತ್ತಲ್ಲ, ಕಲರ್ ಪ್ಯಾಕೆಟ್ ಕಾಣಿಸ್ದಾಗ ಅವ್ರು ಖಂಡಿತವಾಗ್ಲೂ ಅಟ್ರ್ಯಾಕ್ಟ್ ಆಗ್ತಾರೆ. ಈ ರೀತಿ ನೋಡಿ ಶುಕಿ ಜೆಲ್ಲಿ ಅಂದರೆ ಇಷ್ಟಪಟ್ಬಿಟ್ಲು. ಬೇರೆ ಏನು ತಿನ್ನಲ್ಲ ಅವಳು. ಜೆಲ್ಲಿ ತಿನ್ನೋದು. ಜೆಲ್ಲಿ ಆರೋಗ್ಯಕ್ಕೆ ಒಳ್ಳೆಯದೇ ಅಲ್ಲ ಅಂತ ನಾನು ಇದು ಮಾಡಿದ್ರೆ, ಅವಳು ಇಲ್ಲ ಒಂದಾದರೂ ತಿನ್ನಬೇಕು ಅಂತ ಹೇಳಿ ಹಠ ಮಾಡ್ತಾಯಿದ್ಲು. ಸರಿ ಆಯಿತು. ನಾನು ಯಾವುದೋ ರೀಸೆಂಟ್ ಒಂದು ವೀಡಿಯೋದಲ್ಲಿ ನೋಡಿದ್ದೆ ಜೆಲ್ಲಿ ಮಾಡೋದನ್ನ. ಮನೆಯಲ್ಲೇ ಮಾಡ್ಬೋದಲ್ಲ. ಆ್ಯಂಡ್ ನಾವು ನಮ್ಮ ಮನೆಗೆ ಓವನ್ ತಂದಾಗ ನಾವು ಇನ್ನೂ ಚಿಕ್ಕವರು, ಆಲ್ಮೋಸ್ಟ್ ಒಂದು 5th 6th ಸ್ಟ್ಯಾಂಡರ್ಡ್ ಇರ್ತೀನೇನೋ ನಾನು, ಅಥವಾ ಇಲ್ಲ 5th 6th ಅಲ್ಲ 8th ಸ್ಟ್ಯಾಂಡರ್ಡ್ ಹಂಗಿದ್ದೆ ಅನ್ಸುತ್ತೆ. ದೊಡ್ಡೋಳನೇ ಹಾಕಿದ್ದೆ. ಆವಾಗ ಒಂದು ಸತಿ ಜೆಲ್ಲಿ ಮಾಡಿದ್ವಿ ಅಷ್ಟೇ. ನಮ್ಮ ಮಮ್ಮಿ ತಂದಿದ್ರು. ಆಮೇಲೆ ನನಗೆ ಈ ರೀತಿ ಕ್ರಿಯೇಟಿವ್ ಆಗೆಲ್ಲ ಮಾಡ್ತಿದ್ದೆ. ಇವಾಗ ಇಂಟ್ರೆಸ್ಟ್ ಇಲ್ಲ. ಆವಾಗ ತುಂಬ ಆಸೆ ಆಗ್ತಿತ್ತು. ಓವನ್ ಹೊಸದು ಬಂದಿದೆಯಲ್ಲ, ಕೇಕ್ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ ಅಂತೆಲ್ಲ ಮಾಡ್ತಿದ್ವಿ.
ಇವಾಗ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ. ಸರಿ ಆಯಿತು, ನನ್ನ ಮಗಳಿಗೋಸ್ಕರ ಇಂಟ್ರೆಸ್ಟ್ ಬರೆಸ್ಕೊಂಡು ಈ ಜೆಲ್ಲಿ ಮಾಡೋಣ ಅಂಥೇಳಿ ಎಲ್ಲನೂ ಪ್ರಿಪೇರ್ ಆದೆ. ಇದೊಂದು ಕತೆ ಆಯಿತು ನನಗೆ. ಇದು ಸ್ಕ್ವೀಸ್ ಮಾಡಿ ಫಿಲ್ಟ್ರ್ ಇನ್ನೊಂದು ವರ್ಷೆ ಮಾಡಬೇಕಾಯ್ತು. ಏನು ಮಾಡೋಕ್ಕಾಗಲ್ಲ, ಅದು ಎಲ್ಲಿ ಹೋಗಿದೆಯೋ ನಂಗೆ ಗೊತ್ತಿಲ್ಲ. ಸರಿ, ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೇಕಾಗುತ್ತೆ, 1 ಟೇಬಲ್ ಸ್ಪೂನ್ ಆಗೋಷ್ಟು. ನನಗೆ ಏನು ಅನ್ನಿಸ್ತು ಅಂದರೆ ಈ ಪ್ರೊಸೀಜರಲ್ಲಿ ಇದು ನನ್ನ ಮೈಂಡಿಂದ ನಾನು ಮಾಡಿರೋದಲ್ಲ, ನಾನು ಎಕ್ಸ್ಪೀರಿಯನ್ಸ್ಡು ಅಲ್ಲ. ಇದರಲ್ಲಿ ಎಲ್ಲೋ ವೀಡಿಯೋದಲ್ಲಿ ನೋಡಿ ರೀಲ್ ಐ ಗೆಸ್ ಇದನ್ನು ನೋಡಿ ನಾನು ಇದನ್ನು ಮಾಡಿದೆ. ಬಟ್ ಆದರೆ ನನಗೇನು ಅನ್ನಿಸ್ತು ಅಂದರೆ ಪರ್ಸ್ನಲಿ ನನಗೇನು ಅನ್ನಿಸ್ತು ಅಂದರೆ ಸ್ಪೆಷಲಿ ಆರೆಂಜಲ್ಲಿ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಆರೆಂಜ್ ಎಂಥ ಹುಳಿ ಅಂದರೆ ಬಾಯೊಳಗಡೆ ಚಾಕ್ಲೇಟ್ ಅಂತ ಆದಮೇಲೆ, ಜೆಲ್ಲಿ ಅಂತ ಆದಮೇಲೆ ಬೆಟರ್ ಫೀಲಿಂಗ್ ಆಯಿತು. ಬಟ್ ಆದರೆ ಪ್ರೊಸೆಸ್ಸಲ್ಲಿ ಆಗಿರ್ಬೋದು ಎಲ್ಲನೂ ಕೂಡ ಅದು ಇನ್ನೂ ಹುಳಿ ಬಿಟ್ಟಾಗ ಅದು ಏನಾಗುತ್ತೋ ಅಂದ್ಬಿಟ್ಟು ಇವಾಗ ನಾವು ನಿಂಬೆಹಣ್ಣನ್ನು ಕಾಯ್ಸೋಕ್ಕಾಗುತ್ತಾ, ಆ ಥರ ಆಗ್ಬಿಟ್ಟಿತ್ತು ನನ್ನ ಕತೆ. ಅಷ್ಟು ಹುಳಿ ಇತ್ತು ಆರೆಂಜು. ನಾನು ಟೇಸ್ಟೇ ಮಾಡಿರಲಿಲ್ಲ. ಆ್ಯಂಡ್ ಸ್ಟಾರ್ಟ್ ಮಾಡಿದಾದಮೇಲೆ ಟೇಸ್ಟ್ ಮಾಡಿದಾಗ ಹುಳಿ ಅನ್ನಿಸ್ತು ನನಗೆ. ಇಲ್ಲಿ ಆ ಶುಂಠಿ ಹಾಕ್ತೀವಲ್ಲ, ಅದಂತೂ ಇನ್ನೂ ಬ್ಯಾಡ್ ಸ್ಟೆಪ್ ಅಂತ ನಂಗೆ ಅನ್ನಿಸ್ತು. ಅದು ಏನೋಪ್ಪ, ಶುಂಠಿ ಹಾಕಿದ್ಮೇಲಂತೂ ಅದು ಇನ್ನೂ ವಿಚಿತ್ರ ಆರೆಂಜ್ ಟೇಸ್ಟ್ ಆಗೋಯಿತು. ಆ್ಯಂಡ್ ಶುಂಠಿದು ಘಾಟ್ ಬರುತ್ತಲ್ಲ, ಆ ಘಾಟು ಜಾಸ್ತಿ ಇತ್ತು. ಕಡಿಮೆ ಹಾಕಬೇಕಾಗಿತ್ತೋ ಎಂಥದೋ ಗೊತ್ತಿಲ್ಲ. ಇಷ್ಟಕ್ಕೆ ನಾನು ಒಂದು ಸ್ಪೂನಲ್ಲಿ ಹಾಕಿದೆ ಅಷ್ಟೇ. ಈ ಹನಿ ಹಾಕಿದ್ಮೇಲಂತೂ ಇನ್ನೂ ಅಧ್ವಾನ ಆಗೋಯಿತು. ಅದನ್ನು ಬಾಯಕ್ಕೆ ಟೇಸ್ಟ್ ಮಾಡೋಕ್ಕಾಗಲಿಲ್ಲ ನನಗೆ, ಲಿಟ್ರಲಿ ಆ ಥರ ಆಗ್ಬಿಟ್ಟಿತ್ತು. ಆಮೇಲೆ ನಾನು ಸ್ವೀಟ್ ಬರುತ್ತೆ ಅಂದ್ಕೊಂಡು ಹನಿನ ಹಾಕಿದ್ದು. ಅದು ಏನೋಪ್ಪ, ನನಗೇನೋ ಇದು ವರ್ಕ್ ಆಗುತ್ತೆ ಅಂತ ಅನಿಸಲಿಲ್ಲ. ಇನ್ಸ್ಟೆಡ್ ಇದ್ರ ಬದಲು ನಾವು ಇದು ಏನಪ್ಪ ಅದು ಪೊಮೊಗ್ರಾನೇಟಲ್ಲಿ ಮಾಡ್ಬೋದು ಅಥವಾ ವಾಟರ್ಮೆಲನಲ್ಲಿ ಮಾಡ್ಬೋದು. ಈ ರೀತಿ ಮಾಡಿದ್ರೆ ಆ್ಯಂಡ್ ಬೀಟ್ರೂಟ್, ಕ್ಯಾರೆಟ್, ವೆಜಿಟೇಬಲ್ಸಲ್ಲಿ ಟ್ರೈ ಮಾಡಿದ್ರೆ ಬೆಟರ್ ಅನ್ನಿಸ್ತು ನನಗೆ. ಸಕ್ಕರೆಗೆ ಸ್ವೀಟ್ನೆಸ್ಗೆ ನಾವು ಹನಿ ಆ್ಯಡ್ ಮಾಡ್ಕೋಬೇಕು, ಸ್ವಲ್ಪ ಆ್ಯಡ್ ಮಾಡಿಕೊಂಡು. ಬಟ್ ಆದರೆ ಪತಂಜಲಿ ಏನೋ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಬೇರೆ ನಿಮ್ಮ ಹತ್ರ ಒರಿಜಿನಲ್ ಏನಾದರೂ ಹನಿ ಇದ್ದರೆ ಅದನ್ನ ಹಾಕ್ಕೊಳ್ಳೋದು ಬೆಟರು. ಅದು ಬಿಟ್ಟರೆ ಸಕ್ಕರೆನೇ ಹೋಗ್ತೀನಿ ಅಂದರೆ ಸಕ್ಕರೆಗೆ ಹೋಗ್ಬೋದು. ಅದು ಬಿಟ್ಟರೆ ಬೆಟರ್ ಆಪ್ಷನ್ ಅಂತಂದರೆ ಬೆಲ್ಲಕ್ಕೆ ಹೋಗ್ಬೋದು. ಬೆಲ್ಲನೂ ಸ್ವಲ್ಪ ವಾಸನೆ ಇರಬಹುದೇನೋ, ಬಟ್ ಆದರೆ ಕಲ್ ಸಕ್ಕರೆಗೆ ಹೋದ್ರೂ ಬೆಟರ್ ಅಂತ ಅನಿಸುತ್ತೆ. ಈ ರೀತಿ ಏನಾದರೂ ಆಪ್ಷನ್ಸ್ ಮಾಡ್ಕೋಬೇಕು. ನನ್ನ ಪ್ರಕಾರ ಇದು ವರ್ಕ್ ಆಗೋದಿಲ್ಲ. ವರ್ಕ್ ಮಾಡಿದ್ರೂ ಕೂಡ ಚಾಕ್ಲೇಟ್ಸ್ ಬರುತ್ತಲ್ಲ, ಚಾಕ್ಲೇಟ್ಸನ್ನು ಮಾಡ್ಕೋಬೋದು. ಪುಟಾಣಿ ಡಾರ್ಕ್ ಚಾಕ್ಲೇಟ್ಸ್ ಬರುತ್ತಲ್ಲ, ಈ ಚಾಕ್ಲೇಟ್ ಕ್ರಮ್ಸಲ್ಲಿ ಮತ್ತು ಚಾಕ್ಲೇಟ್ದು ಬೀಟ್ಸ್ ಬರುತ್ತಲ್ಲ, ಅದು ಏನೇನೋ ಬರುತ್ತೆ, ಅದನ್ನೆಲ್ಲ ತೊಗೊಂಡು ನಾವು ಕೋಕೋ ಪೌಡ್ರಲ್ಲಿ ಏನಾದರೂ ಡ್ರೈ ಫ್ರೂಟ್ಸಿಂದ ಒಂದು ಹೆಲ್ದಿ ಥರ ಆ ಥರ ಏನಾದರೂ ಮಾಡ್ಕೋಬೋದು. ನನಗೆ ಈ ಜೆಲ್ಲಿ ನನಗೇನೋ ಬೆಟರ್ ಆಪ್ಷನ್ ಅನಿಸ್ಲಿಲ್ಲ. ಒಂದು ಸತಿ ಯಾವಾಗಲಾದರೂ ನಾನು ವೆಜಿಟೇಬಲಲ್ಲಿ ಟ್ರೈ ಮಾಡ್ತೀನಿ. ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್, ಆ್ಯಪಲ್ ಈ ರೀತಿ ಹಾಕಿ ಟ್ರೈ ಮಾಡಿದ್ರೆ ಮೇ ಬಿ ಅದು ಒಂಥರ ತಿನ್ನೋ ಥರ ಇರುತ್ತೆ ಅನ್ಕೋತೀನಿ. ಆರೆಂಜ್ ಇಸ್ ದ ವರ್ಸ್ಟ್ ಆಪ್ಷನ್ ಅಂತ ನಂಗೆ ಅನ್ನಿಸ್ತು. ಲಿಟ್ರಲಿ ಗೈಸ್, ಟ್ರಸ್ಟ್ ಮೀ, ನಾನು ಇಷ್ಟೆಲ್ಲ ಬಾಧೆ ಬಿದ್ದು ಮಾಡಿದ್ದಕ್ಕೆ ನನಗೆ ಕೋಪ ಬಂದ್ಬಿಡ್ತಂಗಂತೂ. ಆದರೆ ನನ್ನ ಮಗಳೇನೋ ಹಂಗೋ ಹಿಂಗೋ ಮಾಡಿ ಮನೇಲಿ ಮಾಡಿದ್ದೀವಿ ಅನ್ನೋ ಆಸೆಯಿಂದನೋ ಎಂಥದೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು ಅರ್ಧ ತಿಂದ್ಲವಳು ಅದರಲ್ಲಿರೋದನ್ನೆಲ್ಲ. ಆಮೇಲೆ ನೆಕ್ಸ್ಟ್ ಡೇಗೆ ಏನಾಯಿತು ಅಂತಂದರೆ ಅದು ಒಂಥರ ಇನ್ನೂ ಹುಳಿ ಆಗಿಬಿಡ್ತು ಆ್ಯಂಡ್ ಸಾಫ್ಟ್ ಆಗಿಬಿಡ್ತು ಫುಲ್ಲೂ. ಆ್ಯಂಡ್ ಫುಲ್ಲೂ ಫ್ಲೈಸ್ ಬರೋಕ್ಕೆ ಶುರುವಾಯಿತು. ನಾವು ಬಾಕ್ಸಲ್ಲಿ ಇಟ್ಟಿದ್ರು ಫ್ಲೈಸ್ ಬರೋಕ್ಕೆ ಶುರುವಾಯಿತು. ನನಗೇನೋ ಈ ಆರೆಂಜ್ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅನ್ಸಲ್ಲ. ಅದ್ರ ಬದಲು ಬೆಟರ್ ಆಪ್ಷನ್ ವೆಜಿಟೇಬಲ್ಸ್. ನಾನು ಒಂದೇ ಮಿಸ್ಟೇಕ್ ಮಾಡಿದ್ದೇನೆಂದರೆ ಆರೆಂಜಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡೋದ್ನಲ್ಲ, ಅದೇ ತಪ್ಪು. ನೋಡು, ಈ ಪಾತ್ರೆಯಲ್ಲೂ ಫುಲ್ ಜಲ್ದಿ ಆಗಿಬಿಟ್ಟಿದೆ. ತೋರಿಸ್ತಿ ಬುಚ್ಚಿ ಚಿಕ್ಕ, ಅಲ್ಲೆಲ್ಲ ಇಕ್ತಾರ, ತೋರ್ಸೋಗು. ಜಲ್ಲಿ ಹೆಂಗೈತೆ ನೋಡು. ಪರವಾಗಿಲ್ಲ ಅಲ್ಲ, ಹೌದಾ? ಏನೇ ಅಮ್ಮ, ಇವ್ರು ಇಸ್ಕಾಕ್ಬಿಟ್ಲು ಎಲ್ಲ. ಒಂದು 5 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಡ್ತೀನಿ. ಮನೆ ಇರು, ಸಾಕಿನ್ ಇದ್ರದ್ದು ಇದೇ ಕೆಲಸ.